ನಮ್ಮೂರಲ್ವಾ, ನಂದೇಹ ನಂದೇಹ ಅಂತ ಹೊಡ್ಕೋತೀವಲ್ಲ, ನಮ್ಮೂರಲ್ಲಿ ಬೇಡದಂತ ಕಸ ತುಂಬಿದೆ. ತಿನ್ನಬಾರ್ದೇ ಇದ್ದಿದ್ದು ತುಂಬ್ಕೊಂಡು ಕೂತಿದೆ, ಇರಬಾರ್ದೇ ಇದ್ದಿದ್ದು ತುಂಬ್ಕೊಂಡು ಕೂತಿದೆ. ಇನ್ನು ಬೇಡದಂತ ವಿಷಯಾಪೇಕ್ಷೆಗಳೆಲ್ಲ ಪರಿಪೂರ್ಣವಾಗಿ ಕಸ ತುಂಬ್ಕೊಂಡು ಕೂತಿದೆ. ಏನೋ ಯಾವುದೋ 2 ಕಸ ದೇಹದಿಂದ ಆಚೆ ಹೋಗುತ್ತೆ, ಬೆಳಗಾಗಿದ್ರೆ ತಮಗೆ ತಗೊಂಡೋದ್ರೆ ಅದು ಆಟೋಮೆಟಿಕ್ ಆಗಿ ಹೋಗುತ್ತೆ. ಆದರೆ ಬೇಡದಂಥ ಕಸ ವಿಷಯಾಪೇಕ್ಷೆಗಳು ಇದೆಯಲ್ಲ, ಭಗವಂತನಿಗೆ ಒಲ್ಲದಂಥ, ವಿಧಿ ನಿಷೇಧಕ್ಕೆ ಸಂಬಂಧವಿಲ್ಲದಂಥ, ದುಃಖಕ್ಕೆ ಕಾರಣವಾಗುವಂತಹ, ಪಾಪ ಭೋಗವನ್ನು ಭೋಗಿಸ್ತಕ್ಕಂಥ ಕರ್ಮಗಳು ಕೂತಿದೆಯಲ್ಲ, ಅದು ಏನು ಮಾಡಿದ್ರೆ ಹೊಟ್ಟೋಗುತ್ತೆ? ತಮಗೆ ತೊಗೊಂಡೋದ್ರೆ ಹೊಟ್ಟೋಗುತ್ತಾ? ಒಂದು ತಮಗೆ ನೀರು ತೊಗೊಂಡೋಗಿ ಶುದ್ಧಿ ಮಾಡ್ಕೊಂಡು ಬಂದ್ಬಿಡ್ತೀವಲ್ಲ, ಹಾಗೆ ಆಚ್ಕೋಗಿ ಬಂದ್ಬಿಟ್ರೆ ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ನಂಗೆ ಬೇಡದೆ ಇದ್ದಿದ್ದ ವಿಷಯ ಎಲ್ಲ ಇದೆ, ಎಲ್ಲ ಆಚ್ಕೋಗ್ಲಿ ಅಂದ್ರೆ ಹೊಟ್ಟೋಗ್ಬಿಡ್ತಾ? ದೇಹದಿಂದ ಆಹಾರಕ್ಕೆ ಸಂಬಂಧಪಟ್ಟದ್ದು ಹೋಗುತ್ತೆ ಕರಡು ಪುರಾಣ. ಆಹಾರದಿಂದ ಲಬ್ಧವಾದಂಥ ಜ್ಞಾನ ಇದೆಯಲ್ಲ, ಅದಾಯ್ತಾ, ಅದು ತೊಳ್ಕೊಂಡು ಹೋಗಲ್ಲ, ತಮಗೆ ತಗೊಂಡೋದ್ರು ಹೋಗಲ್ಲ. ಮತ್ತು ಅದೆಂಗೆ ಹೋಗುತ್ತೆ ಅಂದರೆ ಅದು ಉಪದೇಶದಿಂದ ಹೋಗುತ್ತೆ, ಅನುಷ್ಠಾನದಿಂದ ಹೋಗುತ್ತೆ, ದೇವರ ಅನುಗ್ರಹದಿಂದ ಹೋಗುತ್ತೆ, ದೊಡ್ಡವರ ಉಪದೇಶದಿಂದ ಹೋಗುತ್ತೆ, ಸಜ್ಜೀವ ರಾಶಿಗಳ ಸಂಘದಿಂದ ಹೋಗುತ್ತೆ. ಅದನ್ನೆಲ್ಲ ಮಾಡುವಂತ ಗರುಡ ಪುರಾಣ ಹೇಳುತ್ತೆ. ಅದನ್ನೆಲ್ಲ ಮಾಡದೇ ಇರೋರಿಗೆ ಒಂದು ಡಿಪಾರ್ಟ್ಮೆಂಟ್ ಇಟ್ಟಿದ್ದೀನಿ, ಬಾಳನ್ನ ನೋಡ್ಕೋತೀನಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ನಾವು ಯತ್ಕಿಂಚಿತ್ ಸಾಧನ ವರ್ಗದಲ್ಲಿ ಸೇರಿ ಪ್ರಯತ್ನ ರೂಪದಲ್ಲಿ ನಾವು ನಡೆದಾಗ ನರಕಾದ್ಯನರ್ಥಗಳಿಗೆ ನಾವ್ಯಾಕೆ ಹೆದರಬೇಕು ಅಲ್ವಾ? ಎಲ್ಲಿ ಬಾಯಗಳು ಹರಿಯ ಬಕುತರಿಗೆ ಇಲ್ಲ, ಇಲ್ಲವೋ ಕಾಣೋ ಎಂದಿಗಾದರೂ ಮರುಳೆ, ಎಲ್ಲಿ ಭಯಗಳು ಹರಿಯ ಬಕುತರಿಗೆ ಇಲ್ಲ. ನಾಮ ಒಂದೇ ಯಮನಾಳ್ಗಳ ನೊದೆದು ಅಜಾಮಿಳನಿಗೆ ಸುಕ್ಷೇಮವಿತ್ತ, ಹರಿನಾಮ ಕೀರ್ತನೆ ಅನುದಿನ ಮಾಡ್ಪಗೆ ನರಕ ಭಯಗಳು ಉಂಟೆ. 2 ಎಕ್ಸಾಂಪಲ್ ಕೊಡ್ತಾರೆ. ಕುಲಿಶಕ್ಕೆ ಎದುರಿಹ ಗಿರಿಯುಂಟೆ, ಇಂದ್ರದೇವರ ವಜ್ರಾಯುಧಕ್ಕೆ ಹೆದರದೇ ಇರೋ ಯಾವ ಪರ್ವತ ಇದೆ, ಹಾಗೆ ಭಗವಂತನ ನಾಮ. ನಮ್ಮ ಗುರುಗಳು ಹೇಳಿದ್ರು, ಭಗವಂತನ ತನಕ ಯಾಕೆ ಹೋಗ್ತೀಯೋ, ಅವನ್ನ ಕಂಬದಲ್ಲಿ ಪ್ರತ್ಯಕ್ಷೀಕರಿಸಿಕೊಂಡ ಪ್ರಹ್ಲಾದರಾಜರ 3ನೇ ಅವತಾರವಾದಂಥ ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ಬಿದ್ದರೆ, ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರ, ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ, ರಾಯರ ದೃಷ್ಟಿ ಬಿದ್ರೇನೆ ಪಾಪಗಳು ಎಂಬತಕ್ಕಂಥ ಪರ್ವತಗಳು ಕತ್ತರಿಸಿ ಹೊರಟೋಗುತ್ತೆ ಅಂದರು. ಇನ್ನು ಅವ್ರ ತಾತನ ವಿಚಾರ ಹೇಳೋದೇನು, ದೇವ್ರ ವಿಚಾರ ಆಯ್ತಾ?